ಹುಳಿಕಾಳು ಸೋಸ್ಕತೈತೆ ನಮ್ಮಮ್ಮ ಇವತ್ತು ನೈಟ್ಗೆ ಊಟಕ್ಕೆ ಉಪ್ಸಾರೇ ಅಮ್ಮಿ ಹುಳಿ ಮಾಡ್ಬಿಡು ಉಪ್ಸಾರು ಮಾಡೋ ಚೆನ್ನಾಗಿರೋವಾಗ ಹುಳಿ ಮಾಡೋಕ್ಕೆ ಹುಳಿಕಾಳು ಸೋಸ್ಕತೈತೆ ನಮ್ಮಮ್ಮ ಹುಳಿ ಮಾಡೋಕ್ಕೆ ಸಾರು ಮಾಡೋಕ್ಕೆ ಕಾಯಿ ಮತ್ತು ಈರುಳ್ಳಿ ಎಲ್ಲ ಹಚ್ಕೊಂಡೈತೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಈ ವಿಡಿಯೋನ ಫುಲ್ಲು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋರೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡ್ಬೋದು ನಾವು. ಏನವ ಮಿಕ್ಸಿಗೆ ರುಬ್ಬಕ್ಕೆ ತೆಂಗಿನಕಾಯಿ ತುರಿ, ಆಮೇಲೆ ಈರುಳ್ಳಿ, ಈರುಳ್ಳಿ, ಆಮೇಲೆ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಂಗೆ ಹಾಕ್ಬಿಡ್ತೀಯಲ್ಲ, ಕುಯ್ತೀಯ ಅಮ್ಮಿ? ಒಂಚೂರು ನೀರು ಬೇಕಬೇಕು, ನೀರು ಬೇಕಂದ್ರೆ ಹೋಗ್ತದೆ ಮಾಡೋಣ. ಇದಕ್ಕೆ ಒಂಚೂರು ಖಾರದ ಪುಡಿ ನೇನಮ್ಮ, ಸ್ಪೂನ್ ಖಾರದ ಪುಡಿ, ಟೊಮೊಟೊ ಬೇಕದೈತಿ. ಇವಾಗ ಯಾವಾಗಲೇ ಆಗಲಿ ಟೊಮೊಟೊನ ಹಂಗೆ ಹಾಕಕ್ಕೆ ಹೋಗ್ಬಿಡಿ, ಈ ಥರ ಕುಯ್ಯಿರಿ. ಕುಯ್ದಾದ್ಮೇಲೆ ಒಳಗೆ ಹುಳ ಐತೆ ಇರೋದ ಗೊತ್ತಾಗುತ್ತೆ ನಿಮಗೆ. ನಮ್ಮಮ್ಮ ಯಾವತ್ತು ಅಷ್ಟೇ ಇದೇ ಥರ ಮಾಡೋದು, ಒಳಗೆ ಹುಳ ಐತೆ ಇಲ್ಲೋದಾಗ ಗೊತ್ತಾಗುತ್ತೆ ನೋಡಿ. ಇವಾಗ ಈ ಥರ ಹುಳ ಇಲ್ಲ ನೋಡ್ಕೋಬೇಕು, ನೋಡ್ಕೊಂಡು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕಬೇಕು. ರುಬ್ಬಾದ್ಮೇಲೆ ಒಂದು ಇದಕ್ಕೆ ಹಾಕೋಬೇಕು ನೀವು, ಒಂದು ಬೋಳ್ಗೆ ಹಾಕೊಂಡು ನೋಡಿ. ಬೆಳ್ಳುಳ್ಳಿ ಮತ್ತು ಇನ್ನೇನು ಮಮ್ಮಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಒಗ್ಗರಣೆಗೆ ಚಿಚ್ಕೋಬೇಕು. ಹಿಂಗೆ ಬಸ್ಸಾರಿಗೆ ಹುಳಿಕಾಳು ಹುಳಿಗೆ ಈ ಥರ ಚಿಚ್ಕೊಂಡು ಒಗ್ಗರಣೆಗೆ ಹಾಕೋಬೇಕು. ಕೇಳಿಸಲ್ಲ ಹೇಳು. ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ, ವಿಡಿಯೋ ಸಾಸಿವೆ ಹಾಕ್ತೀನಿ ಸ್ವಲ್ಪ. ಎಣ್ಣೆ ಒಂಚೂರು ಕಾಯ್ದಾದ್ಮೇಲೆ ಸಾಸಿವೆ ಹಾಕಬೇಕು. ಎಣ್ಣೆ ಸ್ವಲ್ಪ ಕಾದ್ರೆ ಒಳ್ಳೆ ಹೋಗ್ತಾ ಇದೆ, ಸಾಸಿವೆ ಹಾಕ್ತೀನಿ ಸ್ವಲ್ಪ. ಸಾಸಿವೆ ಸಿಡಿತದೆ ಹಿಂದೆ ರೀ. ಸಾಸಿವೆ ಹಾಕಾದ್ಮೇಲೆ ಜಜ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಈಗ. ಬೆಳ್ಳುಳ್ಳಿ ಈರುಳ್ಳಿ ಎರಡೂ ಇದೆ ಹಾಕೋ. ಈರುಳ್ಳಿ ಹಾಕ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಬೇಕು. ಇಲ್ಲ ಕರ್ಬೇವಿನ ಸೊಪ್ಪು ಹಾಕ್ಬೇಕಾಗಿತ್ತು, ಇಲ್ಲವತ್ತೆ, ಅದಕ್ಕೋಸ್ಕರ ಹಂಗೆ ಮಾಡ್ತಾಯಿದ್ದೀವಿ. ಬೆಳ್ಳುಳ್ಳಿ ಎಲ್ಲ ಬೆಂದಿದೆ. ರುಬ್ಕೊಂಡಿರುವ ಖಾರ ಹಾಕಬೇಕು. ಅದಾದ್ಮೇಲೆ ನೆಕ್ಸ್ಟ್ ಏನವ? ಉಪ್ಪು
ಹುಳಿ ಹಾಕ್ತಾ ಕೂಗ್ತೀನಿ ನಾವು ಸಾರು ಉಪ್ಪು ಮತ್ತು ಹುಳಿ ಹಾಕ್ಬೇಕತ್ತೆ. ಹೋಗ್ತಾರ ಆಮೇಲೆ ಹುಳಿ ಕಾಳು ಹುರ್ಕೊಂಡು ಹಾಕ್ಬೇಕತ್ತೆ. ಸ್ವಲ್ಪ ಅಲ್ಲೇ ಫುಲ್ ಉರಿಯಕ್ಕೆ ಹೋಗ್ಬಿಡಿ, ಲೈಟಾಗಿ ಉರಿಬೇಕು. ಈ ಕಡೆ ಸಾರು ಬೇಯ್ತಿದೆ, ಈ ಕಡೆಗೆ ಹಾಕಬೇಕು. ನಮ್ಮಮ್ಮನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕೆಂದರೆ ಬರೀ ಒಂದು 12 ಜನ ಅಷ್ಟೇ ಸಬ್ಸ್ಕ್ರೈಬರರು. ಇನ್ನೂ ಜಾಸ್ತಿ ಮಾಡಿ, ನಮ್ಮಮ್ಮ ಇನ್ನೂ ಹೆಚ್ಚಿನ ವೀಡಿಯೋ ಮಾಡ್ತಾರೆ ನಿಮಗೋಸ್ಕರ. ಏನವ ಆಫ್ ಮಾಡ್ಕೋಬೇಕು. ಫೋನ್ ಬರ್ತಿದೆ ನೋಡಿ. ಹುಳಿ ಕಾಳು ಆಗೋದಿಲ್ಲ. ಉಪ್ಪು ಸ್ವಲ್ಪ ರುಚಿಗೆ. ಬಾ ಹಾಕ್ಬಾ. ಹುಣಸೆ ಹಣ್ಣು ಈ ಥರ ನೀರು ಹಾಕೊಂಡು ಈ ಥರ ಮಾಡ್ಕೊಂಡು ಆ ಹುಳಿ ಹಾಕ್ಬೇಕು ಅದಕ್ಕೆ ಸಾರಿಗೆ. ಕೈ ಕೊಟ್ಕೋಬೇಕು, ಕಸ ಹೊಟ್ಟೈತಿ. ಉಪ್ಪು ಹಾಕೋದ್ಮೇಲೆ ಈ ಥರ ಅಲ್ಲಾಡಿಸ್ಕೊಳ್ಳಿ. ಸಾರು ಆಗದೆ. ಹುಳಿ ಕಾಳು ಹಾಕ್ಬೇಕು ಅದಕ್ಕೆ. ಸಾರು ಮಾಡುವಾಗ ಹುಳಿ ಕಾಳು ಮಿಕ್ಸ್ ಮಾಡ್ಕೊಂಡು ಉಪ್ಪು ಅಂದ್ಬಿಡ್ತದೆ. ಮುಂಚೆನೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಸೋಸಿ ಹಾಕ್ತಾ ಇದ್ದೀನಿ ಇವಾಗ. ಇವಾಗ ಏನು ಮಾಡಬೇಕು? ಸಾರು ಕೊಟ್ಟು ಸಾರೊಂದು ಕೆಲಸ. ಈಗ ಸಾರು ಒಂದು ಮಾಡಿದ್ರೆ ಸಾರು ಆಯಿತು ಅಂತ. ಸಾರು ಆಗಿದೆ. ನಮ್ಮಮ್ಮ ಬಟ್ಲಿಗೆ ಬಿಟ್ಕೊಂಡು ಒಂಚೂರು ಕುಡಿತೈತೆ. ಸರ್ ಹೆಂಗಾಗಿದೆ ಅಂತ ಹೇಳ್ತದೆ ನೋಡಿ. ನಮ್ಮಮ್ಮ ಕುಡಿತಾ ಇದ್ದೆ. ಚೆನ್ನಾಗೈತೆ ನಮ್ಮ ಚೆನ್ನಾಗಿರುತ್ತೆ. ಸಾರು ಸೂಪರಾಗಿ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.